ಹಲೋ ಸ್ನೇಹಿತರೆ, ಇವರು ಅಶ್ವಿನಿ ಅಂತ ವಿಜಯಪುರ ಜಿಲ್ಲೆಯಿಂದ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇವರಿಗೆ ಒಂದು ಲೈಕ್ ಕೊಡಿ. ಬೆಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ELSS ಫಂಡ್. ಇಂಡಿಯಾದಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಆಗಿರ್ತಕ್ಕಂಥ ELSS ಫಂಡಲ್ಲಿ ಇವರು ಹಣ ಇನ್ವೆಸ್ಟ್ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮ್ಯೂಚುವಲ್ ಫಂಡ್ ಅಲ್ಲಿ ಲಕ್ಷಾಂತರ ಹಣ ಇದ್ದರೂ ನನ್ನ ಬಾವಿ ಸಡಿಲ ಇರೋದರಿಂದ ಯಜಮಾನರಿಗೆ ಅಷ್ಟೊಂದು ಸುಖ ಸಿಗುತ್ತಿಲ್ಲ. ಅದಕ್ಕೆ ಯಜಮಾನರು ಅಶ್ವಿನಿ ಅವರನ್ನು ಬಿಟ್ಟಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಮೊದಲು ನಾವು ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ಹೆಸರು ಅಶ್ವಿನಿ ಅಂತ, ವಿಜಯಪುರ ಊರಾಗಿರುತ್ತೆ. ಇವರ ಜೀವನ ಗಂಡ ಬಿಟ್ಟಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯದ ಇವಳ ಸ್ಥಿತಿ ಇವರಿಗೆ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ನೋಡೋದಕ್ಕೆ ಸ್ನೇಹಿತರೆ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಆ್ಯಂಡ್ ಇವಳ ಹತ್ತಿರ ಇರ್ತಕ್ಕಂಥ ಆಸ್ತಿ ಒಟ್ಟು 25 ಲಕ್ಷ ಹಣ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಳ ಬಯಕೆ ನೋಡಿ, ಎರಡನೇ ಮದುವೆ ಬೇಡ, ಬರೀ ಸಂಬಂಧದಲ್ಲಿ ಇರುವ ಉದ್ದೇಶದಿಂದ ಸ್ನೇಹಿತರೆ ತಾವು ತನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಬಿಡಲು ಮುಖ್ಯ ಕಾರಣಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಆಗುವ ಮುಂಚೆ ಇವಳು ದಪ್ಪ ಸೌತಿಕಾಯಿಂದ ತನ್ನ ಒಂದು ದೇಹಕ್ಕೆ ಸಮಾಧಾನ ಪಡಿಸಿಕೊಂಡಿದ್ದಾಳೆ. ಪ್ರಸ್ತುತ ಇವಳದು 2 ಸೌತಿಕಾಯಿ ಹೋಗುವಷ್ಟು ಅಗಲವಾಗಿ ಬಿಟ್ಟಿದೆ. ಯಜಮಾನರ ಬದನೆಕಾಯಿ ತುಂಬ ಸಲೀಸಾಗಿ ಒಳಗೆ ನುಗ್ಗುತ್ತಿದೆ, ಏಕೆಂದರೆ ಇವಳದು ತುಂಬಾ ಅಗಲವಾಗಿ ಬಿಟ್ಟಿದೆ. ಗಂಡನಿಗೆ ಅಷ್ಟೊಂದು ಮಜಾ ಕೂಡ ಸಿಗುತ್ತಿಲ್ಲ. ಚಪಾತಿ ತುಂಬ ಅಗಲವಾಗಿದ್ದರೆ ಸೊ ಮಾಡುವಾಗ ಅಷ್ಟೊಂದು ಮಜಾ ಸಿಗೋದಿಲ್ಲ. ಸೊ ಇವರ ಯಜಮಾನರಿಗೂ ಕೂಡ ಇದೇ ಸಮಸ್ಯೆ ಆಗುತ್ತಿದೆ. ಅದಕ್ಕೆ ಇವಳ ಹತ್ತಿರ ಲಕ್ಷಾಂತರ ಹಣ ಇದ್ದರೂ ಗಂಡ ಡೈವರ್ಸ್ ಕೊಟ್ಟಿದ್ದಾನೆ. ಇವಾಗ ಸ್ನೇಹಿತರೆ ಅಶ್ವಿನಿ ಅವರು ತೆಗೆದುಕೊಂಡಿದ್ದ ನಿರ್ಧಾರ ಹೀಗಿದೆ. ಸೊ ಬನ್ನಿ, ಇವಳ ಬಳಿ 25 ಲಕ್ಷ ಹಣ ಇದ್ದರೂ ದೇಹಕ್ಕೆ ಇವಳಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ದಪ್ಪ ಬದನೆಕಾಯಿ ಹೊಂದಿದ ವ್ಯಕ್ತಿ ಜೊತೆ ಗುಪ್ತವಾಗಿ ಸಂಬಂಧ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಬಳಿ ಬಂದು ಮಾಡಿದಾಗ ಪ್ರತಿ ಸಲ 46,000 ರೂಪಾಯಿ ಕೊಡುತ್ತೇನೆ, ಆದರೆ ಈ ಸಂಬಂಧ ಸ್ವಲ್ಪ ದಿನದವರೆಗೆ ಮಾತ್ರ ಇರುತ್ತದೆ ಎಂದು ಹೇಳಿದ್ದಾರೆ. ನೀವು ಒಂದು ಸಲ ಮಾಡಿದರೆ 46,000 ರೂಪಾಯಿ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೀವು ತಿಂಗಳಲ್ಲಿ ಕೇವಲ 3 ಸಲ ಮಾಡಿದರೆ ಲಕ್ಷದ ರೂಪಾಯಿವರೆಗೆ ನೀವು ಹಣ ಸಂಪಾದನೆ ಮಾಡಬಹುದು. ಇಲ್ಲಿ ಸ್ನೇಹಿತರೆ ಇವರು ELSS ಫಂಡಲ್ಲಿ ಹಣ ಇನ್ವೆಸ್ಟ್ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ELSS ಫಂಡ್ ಆರ್ ಇಕ್ವಿಟಿ ಫಂಡ್ ದಟ್ ಅಲೌ ಯು ಟು ಸೇವ್ ಟ್ಯಾಕ್ಸ್ ವೈಲ್ ಯು ಇನ್ವೆಸ್ಟ್ ಫಾರ್ ಯುವರ್ ಲಾಂಗ್ ಟರ್ಮ್ ಗೋಲ್ಸ್. ಇನ್ವೆಸ್ಟ್ಮೆಂಟ್ ಇನ್ ದೀಸ್ ಫಂಡ್ಸ್ ಕ್ಯಾನ್ ಆರ್ ಎಲಿಜಿಬಲ್ ಫಾರ್ ಟ್ಯಾಕ್ಸ್ dedication under section 80C. These adult benefits mean anyone looking to invest up to 9,000 per month should only invest in this category. ಈ ಒಂದು ELSS ಫಂಡಲ್ಲಿ ಸ್ನೇಹಿತರೆ ಪ್ರತಿ ತಿಂಗಳು 9,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸ್ನೇಹಿತರೆ ಇದಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ ಆಗೋದಿಲ್ಲ. ಸೊ ಇದು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅಡ್ವಾಂಟೇಜಸ್ ಆಫ್ ELSS ಫಂಡ್. ಈ ಒಂದು ಫಂಡ್ನ ಮುಖ್ಯ ಲಾಭಗಳು ನೋಡೋದಾದರೆ, ಲಾಕ್ ಇನ್ ಪೀರಿಯಡ್ ಆಫ್ 3 years, ಶಾರ್ಟೆಸ್ಟ್ ಅಮಾಂಗ್ ಆಲ್ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್. ಈ ಒಂದು ಮ್ಯೂಚುವಲ್ ಫಂಡ್ ಸ್ನೇಹಿತರೆ 3 ವರ್ಷದವರೆಗೆ ಇರುತ್ತೆ ಆ್ಯಂಡ್ ಯಾವುದೇ ಟ್ಯಾಕ್ಸ್ ಕಟ್ ಆಗೋದಿಲ್ಲ. ದೇರ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ರಿಡ್ಯೂಸ್ ರಿಸ್ಕ್ ವೈಲ್ ಇನ್ಶೂರಿಂಗ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಅಪರ್ಚುನಿಟಿ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ಗೆಟ್ ಬೆಟರ್ ರಿಟರ್ನ್ ಪೊಟೆನ್ಷಿಯಲ್ ದೆನ್ ಟ್ರೆಡಿಷನಲ್ ಆಪ್ಷನ್ ಲೈಕ್ PPF ಅಕೌಂಟ್ಗಿಂತಲೂ ಸ್ನೇಹಿತರೆ ELCC ಏನು ಫಂಡ್ ಇರುತ್ತೆ ಇದು ಬೆಟರ್ ಆಗಿದೆ, ಒಳ್ಳೆ ರಿಟರ್ನ್ ಸಿಗುತ್ತೆ, ಜೊತೆಗೆ ಟ್ಯಾಕ್ಸ್ ಕೂಡ ಕಟ್ ಆಗೋದಿಲ್ಲ. ಅದಕ್ಕೆ ಸ್ನೇಹಿತರೆ ಇವರ ಹತ್ತಿರ 25 ಲಕ್ಷ ಕೂಡ ಹಣ ಇದ್ದಾವೆ.